ಫ್ರೆಂಡ್ಸ್, ಮೊನ್ನೆ ಹಲಸಿನ ಮೇಳದಲ್ಲಿ ಹಲಸಿನ ಜಿಲೇಬಿ ಇತ್ತು, ತುಂಬ ಚೆನ್ನಾಗಿತ್ತು. ಅದರಿಂದ ನಾನು ಕೂಡ ಮನೆಯಲ್ಲಿ ಅದನ್ನು ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಅದಕ್ಕೆ ಏನೆಲ್ಲ ಹಾಕಿದ್ದೇನೆ ಅಂತ ನಾನು ಹೇಳ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಏನು ಅದಕ್ಕೆ ಹೆಚ್ಚಿನ ಇದೇನು ಅಗತ್ಯ ಇಲ್ಲ. ಹಲಸಿನ ಹಣ್ಣನ್ನು ತಗೊಂಡ್ರೆ ಆಯಿತು ಅಷ್ಟೇ. ಫಸ್ಟಿಗೆ ಸ್ವಲ್ಪ ನಮಗೆ ಇದು ರೌಂಡ್ ಬರೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಮಾಡ್ತಾ ಮಾಡ್ತಾ ಸರಿಯಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು. ನೀವು ಕೂಡ ಒಮ್ಮೆ ಮಾಡಿ ನೋಡಿ. ಈಗ ಹಲಸಿನ ಹಣ್ಣು ಇದೆಯಾ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಇವಾಗ ವರ್ಷ ಇಡೀ ಸಿಗುತ್ತಲ್ಲ, ಅದರಿಂದ ಏನು ತೊಂದರೆ ಇಲ್ಲ, ಯಾವಾಗ ಬೇಕಾದರೂ ಸಿಗ್ಬೋದು. ಮೊದಲಾದರೆ ಸ್ವಲ್ಪ ಸೀಸನಲ್ಲ, ಅಂದರೆ ಯಾವುದು ಈ ಸೀಸನಲ್ಲಿ ಮಾತ್ರ ಸಿಗ್ತಾಯಿತ್ತು, ಆಮೇಲೆ ಇಲ್ಲ ಅಂತ. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ. ಅಂದರೆ ಇದು ಆಟಿದ್ದು ಹಲಸಿನ ಹಣ್ಣು ಅಂತ ಸಿಗುತ್ತೆ, ಅದು ಕೂಡ ಟ್ರೈ ಮಾಡ್ಬೋದು ನೋಡಿ. ನಾನು ಅದಕ್ಕೆ ಹಲಸಿನ ಹಣ್ಣು ಹೀಗೆ ತಗೊಂಡಿದ್ದೇನೆ. ಅದರದ್ದೆಲ್ಲ ಬೀಜ ಎಲ್ಲ ತೆಗಿಬೇಕು, ಏನು ಇರಬಾರ್ದು ಅದರಲ್ಲಿ. ನಾವು ಅದನ್ನು ಗ್ರೈಂಡ್ ಮಾಡಬೇಕು, ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಅದರದ್ದು ಪಲ್ಪು ಅದು ಅಷ್ಟನ್ನು ಮಾತ್ರ ಹಾಕಿದರೆ ಆಯಿತು ನೋಡಿ. ಅದಕ್ಕೆ ನೀರೆಲ್ಲ ಹಾಕಲಿಕ್ಕಿಲ್ಲ, ನೀರು ಹಾಕದೆ ನೋಡಿ ಎಷ್ಟು ಚೆನ್ನಾಗಿ ಬಂತು. ಇವಾಗ ನಾನು 1.5 ಕಪ್ಪಷ್ಟು ಮೈದಾ ತಗೊಂಡಿದ್ದೇನೆ. ಈ ಮೈದಾಕ್ಕೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಅರ್ಧ ಚಮಚದಷ್ಟು ನಾನು ಸೋಡಾ ಹುಡಿ ತಗೊಂಡಿದ್ದೇನೆ. ನೀವು ಬೇಕಾದರೆ ಇನ್ನೂ ತಗೊಳ್ಬೋದು. ನಾನು ಸೋಡಾ ಹುಡಿ ಹಾಕಿದ್ದೆ. ಹಾಗೆ ಒಂದು 3-4 ಚಮಚ ಮೊಸರು ಹಾಕ್ತಾಯಿದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರದ್ದು ಹಿಟ್ಟು ಒಂದು ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪಗೆ ಇರಬೇಕು. ಯಾಕಂದರೆ ಸ್ವಲ್ಪ ನೀರಾದರೆ ಅದನ್ನು ನಮಗೆ ಇದು ಜಿಲೇಬಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನೀಗ ನೋಡಿ ಇಷ್ಟು ಗಟ್ಟಿ ಆಯಿತು. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಅದೇ ಅದು ಕಪ್ಪು ತಗೊಂಡಿದ್ದೇನಲ್ಲ, ಅದರಲ್ಲಿ ಒಂದು ಅರ್ಧ ಇದರಷ್ಟು ಅದು ನಮಗೆ ಅದರದ್ದು ಗೊತ್ತಾಗುತ್ತೆ ನೋಡಿ ಕನ್ಸಿಸ್ಟೆನ್ಸಿ. ನಾನು ಹೇಳ್ತೇನೆ ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು, ಇಷ್ಟು ದಪ್ಪ ಬೇಕು. ಅದು ಇವಾಗ ನಾವು ಒಂದು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಅದರಲ್ಲಿ ನಾನು ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ತಗೊಂಡೆ. ಹಾಗೆ ಒಂದು 3/4 ಕಪ್ಪಷ್ಟು ನೀರು ಹಾಕಿದೆ ಅದರಲ್ಲಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಅದಂದರೆ ಚೆನ್ನಾಗಿ ಕುದಿ ಬಂದು ಒಂದೆಳೆ ಪಾಕ ಬರಬೇಕು. ಈಗ ನಿಮ್ಗೆ ಬೇಕಾದರೆ ಅದಕ್ಕೆ ಕಲರ್ ಹುಡಿಗೆ ಹಾಕ್ಬೋದು. ನಾನು ಅರಿಶಿನ ಹಾಕಿದ್ದೇನೆ, ಅರಿಶಿನ ಹಾಕೋಬೋದು. ಕಲರ್ ಹುಡಿಗಿಂತ ಅದೇ ಒಳ್ಳೆಯದು. ಇದು ಕೂಡ ಅಂಗಡಿದೆ, ಆದರೂ ಪರವಾಗಿಲ್ಲ, ಅದನ್ನೇ ಹಾಕ್ತಾಯಿದ್ದೇನೆ. ನಿಮ್ಮಲ್ಲಿ ಕೇಸರಿ ಏನಾದರೂ ಇದ್ದರೆ ಕೇಸರಿ ಹಾಕೋಬೋದು. ಇವಾಗ ಇದೊಂದು ಒಂದೆಳೆ ಪಾಕ ಬರಬೇಕು, ಚೆನ್ನಾಗಿ ಕುದಿ ಬಂದು ಆಮೇಲೆ ಕೈಯಲ್ಲಿ ನಮಗೆ ಅಂಟ ಥರ ಬಂದರೆ ಆವಾಗ ಅದು ಪಾಕ ರೆಡಿ ಆಯಿತು ಅಂತ ಅರ್ಥ. ಅದಕ್ಕೆ ನಾನು ಒಂದು ನಿಂಬೆಹಣ್ಣು ಕೂಡ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅದು ಗಟ್ಟಿಯಾಗುತ್ತೆ. ಇಲ್ಲದ್ರೆ ನಾವು ಹಾಗೆ ಬಿಟ್ಟು ನೋಡಿ. ಇವಾಗ ಆಯಿತು ನೋಡಿ, ಅಂಟು ಬಂದಿದೆ. ನಾನು ಇದನ್ನು ಸ್ಟವ್ ಆಫ್ ಮಾಡಿದ ಮೇಲೆ ನಾವು ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಇವಾಗ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡೆ ನಾನು. ಇವಾಗ ನಾವು ಒಂದು ಹಾಲಿನ ತೊಟ್ಟೆ ಇಟ್ಕೊಂಡ್ರೆ ಒಳ್ಳೆಯದು, ಅದರಲ್ಲೇ ಸ್ವಲ್ಪ ಇದು ಮಾಡೋದಕ್ಕೆ ಒಳ್ಳೆಯದಾಗುತ್ತೆ. ಒಂದು ಫ್ಲ್ಯಾಟ್ ಇದ್ದು ನಾವು ಬಾಣಲೆ ತಗೋಬೇಕು ನೋಡಿ. ಹಿಟ್ಟು 10 ನಿಮಿಷ ನಿಂತಿದೆ ನೋಡಿ, ಇಷ್ಟು ದಪ್ಪ ಹೀಗೆ ಆಗಿದೆ. ಹೀಗೆ ಆದರೆ ಆಯಿತು. ಆಮೇಲೆ ನಾವದು ಹಾಲಿನ ತೊಟ್ಟೆಗೆ ಹಾಕಿ ಅದನ್ನು ಸ್ವಲ್ಪ ಕಟ್ ಮಾಡಿ ಇದನ್ನು ಜಿಲೇಬಿ ಥರ ನೋಡಿ ಹೀಗೆ ಬಿಡೋದು. ನಿಮ್ಮಲ್ಲಿ ಅದರದ್ದು ಪ್ಲ್ಯಾಸ್ಟಿಕ್ ಇದೆಲ್ಲ ಸಿಗುತ್ತೆ ನಮಗೆ ಜಿಲೇಬಿ ಮಾಡುವಂಥದ್ದು, ಅದಿದ್ದರೆ ಅದನ್ನೇ ಮಾಡ್ಬೋದು. ಇಲ್ಲಾಂದರೆ ಇದು ಈಸಿಯಾಗಿ ಇದು ಕೂಡ ಕೊನೆಯಲ್ಲಿ ಲಾಸ್ಟಲ್ಲಿ ಒಂದು ಸಣ್ಣದಾಗಿ ಕಟ್ ಮಾಡಿದರೆ ಆಯಿತು. ಫಸ್ಟಿಗೆ ಮಾಡುವಾಗ ನಮಗೆ ಸ್ವಲ್ಪ ಅಷ್ಟು ಶೇಪ್ ಚೆನ್ನಾಗಿ ಬರೋದಿಲ್ಲ, ಆಮೇಲೆ ಚೆನ್ನಾಗಿ ಬರುತ್ತೆ. ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮಾಡ್ತಾಯಿದ್ದೇನೆ, ಅದರಿಂದ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ ಅದರ ಶೇಪು. ಅದನ್ನು 2 ಕಡೆ ನಾವು ಸ್ವಲ್ಪ ಅಂದರೆ ಒಂದು 2-3 ನಿಮಿಷ ಆದಮೇಲೆ ಅದನ್ನು ಮಗುಚಿ ಹಾಕಬೇಕು. 2 ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದ್ರೆ ಆಯಿತು. ತೆಗೆದು ಸಕ್ಕರೆ ಪಾಕಕ್ಕೆ ಹಾಕೋದು. ಇದು ಫ್ರೈ ಆಗೋದಕ್ಕೆ ಅಂದರೆ ನಿಮಗೆ ಬೇಕಾದರೆ ಕ್ರಿಸ್ಪಿ ಆಗಬೇಕು ಅಂತಂದರೆ ಸ್ವಲ್ಪ ಕೆಂಪಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸ್ವಲ್ಪ ಬೇಗ ತೆಗಿಬೋದು, ತೊಂದರೆ ಇಲ್ಲ. ನಾನು ಸ್ವಲ್ಪ ಕೆಲವೆಲ್ಲ ಕ್ರಿಸ್ಪಿ ಮಾಡಿದ್ದೇನೆ, ನನಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ತಿನ್ನೋದಕ್ಕೆ. ನೋಡಿ, ಇದು ಒಂದು ಕಡೆಯಿಂದ ಆಯಿತು. ಈಗ ಎರಡನೇ ಕಡೆಯದ್ದು ತುಂಬ ಈಸಿಯಾಗಿ ಮಾಡ್ಬೋದು, ಕೂಡಲೇ ಆಗುತ್ತೆ ನಮಗೆ, ಏನು ಹೆಚ್ಚು ಹೊತ್ತೇನು ಹಿಡಿಯೋದಿಲ್ಲ. ಸಕ್ಕರೆ ಪಾಕ ಮಾಡ್ತಾ ಇರಬೇಕಾದ್ರೆ ಇದನ್ನು ಹಿಟ್ಟನ್ನು ಕಲಸಿಟ್ಟರೆ ಆಯಿತು, ತುಂಬಾ ಸುಲಭವಾಗಿ ಮಾಡ್ಬೋದು. ಜಿಲೇಬಿದ್ದು ಕೂಡ ನಂದು ಇದರಲ್ಲಿ ತುಂಬ ಕೆಲವು ವರ್ಷದ ಹಿಂದೆ ನಾನು ಹಾಕಿದ್ದೇನೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಕೂಡ ಮಾಡ್ಕೋಬೋದು, ಇಲ್ಲಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ನೋಡಿ ಅದು ಕೆಂಪಾಗಿದೆಲ್ಲ ಬ್ರೌನ್ ಕಲರು, ಆ ಥರ ಕೂಡ ಬೇಕಾದರೂ ಮಾಡ್ಕೋಬೋದು. ಮೀಡಿಯಮ್ ಫ್ಲೇಮಲ್ಲಿ ಇರಲಿ ಮಾತ್ರ ಉರಿ. ಆಮೇಲೆ ಸೀದಾ ಅದನ್ನು ಹಾಕೋದು, ಆಮೇಲೆ ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ತೆಗೆಯೋದೆ. ಅದು ಸಕ್ಕರೆ ಪಾಕ ಎಳ್ಕೊಂಡ್ರೆ ಸಾಕು, ಅದಕ್ಕೆ ಏನು ಹೆಚ್ಚು ಹೊತ್ತು ಇಡುವ ಅಗತ್ಯ ಇಲ್ಲ. ನಾನು ಆಲ್ರೆಡಿ ಮಾಡಿದ್ದೆ, ಅದರಿಂದ ಅದು ಸಕ್ಕರೆ ಪಾಕ ಸ್ವಲ್ಪ ಕಡಿಮೆ ಕಾಣಿಸ್ತಾ ಉಂಟು. ಇವಾಗ ಪುನಃ ಉಳಿದದನ್ನು ಕೂಡ ಹಾಗೆ ಮಾಡಿದರೆ ಆಯಿತು. ಒಂದು ವೇಳೆ ನಿಮಗೆ ಇದು ಜಿಲೇಬಿ ಬೇಡ ಅಂತ ಹೇಳಿದರೆ ಅದನ್ನು ಸ್ವಲ್ಪ ಸ್ಪೂನಲ್ಲಿ ಹಾಕ್ಬೋದು, ಸಣ್ಣ ಸಣ್ಣ ಉಂಡೆ ಥರ ಮಾಡಿ.
ಅದು ಕೂಡ ತುಂಬ ಚೆನ್ನಾಗಾಗುತ್ತೆ. ಆವಾಗ ಅದಕ್ಕೆ ಸಕ್ಕರೆ ಪಾಕ ಅಗತ್ಯ ಇಲ್ಲ. ಹಾಗೆ ಕೂಡ ನಾನು ಮಾಡಿದ್ದೆ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇದು ಸ್ವಲ್ಪ ಸಿಹಿ ಇತ್ತು, ಅದರಿಂದ ತಿನ್ಬೋದು. ಅದು ಮರುದಿವಸ ಕೂಡ ಏನಾಗೋದಿಲ್ಲ ಹಾಗೆ ಇಟ್ಟರು, ಅಂದರೆ ಫ್ರಿಜ್ಜಲ್ಲಿ ಇಡಬೇಕಂತೇನಿಲ್ಲ, ಹಾಗೆ ಇಟ್ಟರು ಕೂಡ ತುಂಬ ಚೆನ್ನಾಗಿ ಏನಾಗೋದಿಲ್ಲ. ನೀವೊಮ್ಮೆ ಇದನ್ನು ಮಾಡಿ ನೋಡಿ. ನಿಮ್ಮಲ್ಲಿ ಹಲಸಿನ ಹಣ್ಣು ಏನಾದರೂ ಇದ್ದರೆ ಒಮ್ಮೆ ಮಾಡಿ. ಕೆಲವರು ಅಂದರೆ ಇದು ಶುಗರ್ ಅಷ್ಟೊಂದು ಇಷ್ಟಪಡೋದಿಲ್ಲ, ಆದರೂ ಒಮ್ಮೊಮ್ಮೆ ಮಾಡಿ ತಿನ್ಬೋದು, ಏನು ತೊಂದರೆ ಇಲ್ಲ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಈಗಿನ ಕಾಲದ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಇಲ್ಲ, ನಮ್ಮಲ್ಲೆಲ್ಲ ಅಷ್ಟು ಯಾರಿಗೂ ಇಷ್ಟ ಇಲ್ಲ. ನನಗೆ ಅದರ ತುಂಬ ಇಷ್ಟ ಆಗುತ್ತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ, ಬಾಯಲ್ಲಿಟ್ಟರೆ ಕರಗುವಷ್ಟು ಚೆನ್ನಾಗಿದೆ. ಅದು ಸಕ್ಕರೆ ಪಾಕಕ್ಕೆ ಪುನಃ ಹಾಕಿದರೆ ಆಯಿತು. ಇಲ್ಲಿ ನಮ್ಮದು ಹಲಸಿನ ಹಣ್ಣಿನ ಜಿಲೇಬಿ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ಹೇಗೆ ಬಂತ ಹಾಗೆ ಬಂದಿದೆ. ನೀವು ಕೂಡ ಒಮ್ಮೆ ಸೋಡಾ ಹುಡಿಯ ಬದಲು ಏನೋ ಕೂಡ ಹಾಕ್ಬೋದು.